ಪರಮಜ್ಯೋತಿಯ ಸಾನ್ನಿಧ್ಯದಲ್ಲಿ ತನ್ನ ಮೇಲೆ ಆ ಫೌಂಟೇನನ್ನು, ಶಕ್ತಿಗಳನ್ನು ಛತ್ರಛಾಯೆಯ ರೂಪದಲ್ಲಿ ನೋಡಿ ಸತ್ಯಂ ಶಿವಂ ಸುಂದರಂನ ಈ ಪವಿತ್ರವಾದ ಛತ್ರಛಾಯೆಯಲ್ಲಿ ಅಪಾರವಾದ ಸುಖ ಸಮಾವೇಶವಾಗಿದೆ. ಅಪಾರವಾದ ಪ್ರೀತಿ ಸಮಾವೇಶವಾಗಿದೆ. ಬಾಬಾರವರ ಪ್ರೀತಿಯನ್ನು ಪಡೆದುಕೊಂಡು, ಶಕ್ತಿಗಳನ್ನು ಪಡೆದುಕೊಂಡು ನಾನು ಆಂತರಿಕ ರೂಪದಿಂದ ಬಹಳ ಸ್ಟೇಬಲ್ ಆಗಿದ್ದೇನೆ, ಆನಂದಿತನಾಗಿದ್ದೇನೆ. ಬಾಬಾರವರ ಶಕ್ತಿಗಳು ನಿರಂತರವಾಗಿ ನನ್ನ ಆತ್ಮನ ಮೇಲೆ ಪ್ರವಾಹಿತವಾಗುತ್ತಿದೆ. ಬಾಬಾ ತಿಳಿಸುತ್ತಾರೆ, ಮನಸ್ಸು ಅಪಾರ ಖುಷಿಯಿಂದ ತುಂಬುತ್ತದೆ, ಶಕ್ತಿಗಳಿಂದ ಭರ್ಪೂರಾಗುತ್ತದೆ. ನನ್ನ ರೋಮ ರೋಮ ಬಾಬಾರವರ ಗುಣಗಾನವನ್ನ ಮಾಡುತ್ತದೆ. ಯಾರು ನನಗೆ ಸಾಕ್ಷಿ ದೃಷ್ಟರನ್ನಾಗಿ ಮಾಡುವುದನ್ನು ಕಲಿಸಿದರು, ಕರ್ಮಕ್ಷೇತ್ರದಲ್ಲಿ ವಿಜಯಿಗಳಾಗುವುದನ್ನು ಕಲಿಸಿದರು. ಈ ಕರ್ಮಕ್ಷೇತ್ರದಲ್ಲಿ ಬಾಬಾ ಕ್ಷಣ ಕ್ಷಣ ನನ್ನ ಜೊತೆಯಲ್ಲಿದ್ದಾರೆ. ತನ್ನ ಛತ್ರಛಾಯೆಯನ್ನು ನೋಡಿ ಬದುಕುವುದನ್ನು ಸರಳವನ್ನಾಗಿ ಮಾಡಿದರು. ಮುಗುಳ್ನಗುವುದನ್ನು ಕಲಿಸಿದರು. ಬುದ್ಧಿಯಿಂದ ಬಾಬಾರವರ ಸ್ವರೂಪದ ಮೇಲೆ ಏಕಾಗ್ರವಾಗೋಣ ಹಾಗೂ ಫೀಲ್ ಮಾಡಿ ಎಷ್ಟು ಪ್ರೀತಿಯನ್ನು ಮಾಡುತ್ತಾರೆ ಅವರು, ಎಷ್ಟು ಶಕ್ತಿಯನ್ನು ನೀಡುತ್ತಾರೆ ಅವರು. ಹೆಜ್ಜೆ ಹೆಜ್ಜೆಯಲ್ಲಿ ಸಂಭಾಲನೆ ಮಾಡುತ್ತಾರೆ. ಮಧುರ ಮಕ್ಕಳೇ, ಚಿಂತೆಯನ್ನು ಮಾಡಬೇಡಿ, ನಾನು ಸದಾ ನಿಮ್ಮ ಜೊತೆಯಲ್ಲಿದ್ದೇನೆ. ಸಾಕ್ಷಿ ದೃಷ್ಟರಾಗಿ ಬಿಡಿ. ಈ ಡ್ರಾಮಾದ ದೃಶ್ಯವನ್ನು ಈ ರೀತಿ ನೋಡಿ, ಹೇಗೆ ನಾನು ನೋಡುತ್ತೇನೆ. ಬಾಬಾರವರ ಈ ಒಂದು ಶಬ್ದವನ್ನು ಮತ್ತೆ ಮತ್ತೆ ಕೇಳಿ.
ಮನಸ್ಸಿನಿಂದ ದೃಢ ಸಂಕಲ್ಪ ಮಾಡೋಣ. ನಾನು ಯಾವುದೇ ದೃಶ್ಯದಲ್ಲಿ ವಿಚಲಿತನಾಗಬಾರದು. ಡ್ರಾಮಾದ ಪ್ರತಿಯೊಂದು ದೃಶ್ಯ ಪಾರ್ಟನ್ನು ಕಲಿಸುವುದಕ್ಕೆ, ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕೆ ಬಾಬಾರವರ ವರದ ಹಸ್ತ ಸದಾ ನನ್ನ ತಲೆಯ ಮೇಲಿದೆ. ಆ ವರದ ಹಸ್ತದಿಂದ ಬಹಳ ಶಕ್ತಿಗಳು ಹೊರಹೊಮ್ಮುತ್ತಿದೆ. ಬಾಬಾರವರು ವರದಾನವನ್ನು ನೀಡುತ್ತಿದ್ದಾರೆ. ವಿಜಯೀ ಭವ, ಸಾಕ್ಷಿ ದೃಷ್ಟಿ ಭವ, ಮನ್ಮನಾಭವದ ಸ್ಮೃತಿಯಿಂದ ಅಚಲ ಅಡೋಲ ಭವ. ಬಾಬಾರವರ ಸ್ವರೂಪವನ್ನು ನೋಡುತ್ತಾ ಮಗ್ನರಾಗೋಣ. ಹೃದಯದ ಪ್ರತಿಯೊಂದು ಶಬ್ದದಿಂದ ಹೊರಬರಲಿ ಬಾಬಾ, ನನ್ನ ಬಾಬಾ, ಮಧುರ ಬಾಬಾ, ಹೃದಯದ ಆಶ್ರಯ ಬಾಬಾ. ಕೇವಲ ನಾನು ಮತ್ತು ನನ್ನ ಬಾಬಾ. ಶಕ್ತಿಗಳ ಸಂಚಾರವಾಗುತ್ತಿರುವುದನ್ನು ನೋಡಿ ಮತ್ತೆ ಮತ್ತೆ ಬಾಬಾ ತಿಳಿಸುತ್ತಾರೆ, ಶಕ್ತಿಗಳ ಫೌಂಟೇನ್ ಪ್ರವಾಹಿತವಾಗುತ್ತಿದೆ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು. जीवन की राहों में तुमसे उजेरा, प्रेम का प्रकाश मेरे प्राणों में बिखेरा। आंचल में भर के कहा लाल मेरा, आंचल में भर के कहा लाल मेरा। धन्यवाद तेरा प्रभु, धन्यवाद
हे आत्मन, क्या कभी इस बात पर विचार किया? ಏ ಆತ್ಮನೇ, ಈ ಮಾತಿನ ಬಗ್ಗೆ ವಿಚಾರ ಮಾಡಿದ್ದೇವೆಯೇ? ನಮಗೆ ಇಂತಹ ಅಲೌಕಿಕ ತಂದೆ ತಾಯಿ ಸಿಕ್ಕಿದ್ದಾರೆ. ಯಾರು ಈ ಒಂದು ಸೃಷ್ಟಿಯ ಆದಿದೇವ ಹಾಗೂ ಆದಿದೇವಿಯಾಗಿದ್ದಾರೆ. ಯಾವ ದೇವಿ? ಜಗದಂಬಾ ಸರಸ್ವತಿಯ. ಇಷ್ಟು ಭವ್ಯವಾದಂತಹ ಮಂದಿರ ಮಾಡಲ್ಪಟ್ಟಿದೆ ಜಗದಂಬಾರವರಿಗೆ. ಯಾವ ಒಂದು ಪೂಜೆ ವಂದನೆ, ಲಕ್ಷಾಂತರ ಕೋಟ್ಯಾಂತರ ಭಕ್ತರು ನಿತ್ಯ ಪ್ರತಿದಿನ ವಿಧಿಪೂರ್ವಕವಾಗಿ ಮಾಡುತ್ತಿದ್ದಾರೆ. ಅವರು ಈಗ ಸಂಗಮ ಯುಗದಲ್ಲಿ ಅವರು ಅಲೌಕಿಕ ತಾಯಿಯಾಗಿದ್ದಾರೆ. ಅವರು ನನಗೆ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಜ್ಞಾನದ ಅಮೃತವನ್ನ ಕುಡಿಸುತ್ತಾರೆ. ಆ ವೀಣಾವಾದಿನಿ ಮೊಮ್ಮಾರವರ ಮುರುಳಿಯನ್ನ ಕೇಳುತ್ತಾ, ನಾನಾತ್ಮನ ಆರಿ ಹೋದಂತಹ ಜ್ಯೋತಿ ಮತ್ತೆ ಬೆಳಗಿದೆ. ಅವರ ಜ್ಞಾನವು ನನ್ನ ಅಂತಃಕರಣವನ್ನು ಪವಿತ್ರವನ್ನಾಗಿ ಮಾಡಿದೆ. ನನ್ನ ಆತ್ಮನ ಒಳಗಡೆ ಉಮಂಗ ಉತ್ಸಾಹದ ಸಂಚಾರವನ್ನು ಮಾಡಿದೆ. ತನ್ನ ಯೋಗದ ವೈಬ್ರೇಷನ್ ಮುಖಾಂತರ ಅವರು ಪೂರ್ವ ಜನ್ಮದ ವಿಕರ್ಮವನ್ನು ಭಸ್ಮ ಮಾಡಿದ್ದಾರೆ. ನನಗೆ ದೇಹದ ಅಭಿಮಾನದಿಂದ ಮುಕ್ತರನ್ನಾಗಿ ಮಾಡಿ ಸಂಪೂರ್ಣ ಅಗುರ ಆರುವಂತಹ ಪಕ್ಷಿಯನ್ನಾಗಿ ಮಾಡಿದ್ದಾರೆ. ಇದನ್ನ ಕೇಳಿಯೇ ಎಷ್ಟೊಂದು ನಶೆ ಏರುತ್ತದೆ. ರೋಮ ರೋಮದಿಂದ ಉಮಂಗ ಬರುತ್ತದೆ. ಯಾರ ಶಿವನ ಶಕ್ತಿ ಇಂದಿಗೂ ಸಹ ಭಕ್ತರೆಲ್ಲರೂ ಬಾಳ ಪೂಜೆಯನ್ನ ಮಾಡುತ್ತಿದ್ದಾರೆ. ಕೆಲವರು ಲಕ್ಷ್ಮಿ, ಕೆಲವರು ದುರ್ಗಾ, ಕಾಳಿ, ಸರಸ್ವತಿಯ ರೂಪದಲ್ಲಿ ಅವರಿಗೆ ವ್ರತ ಪೂಜೆಯನ್ನು ಮಾಡುತ್ತಿದ್ದಾರೆ. ಯಾರ ಒಂದು ಶಕ್ತಿಯ ಗಾಯನ ಮೂರು ಲೋಕ, ಮೂರು ಕಾಲದಲ್ಲಿ ಸದಾ ಆಗುತ್ತಾ ಹೋಗುತ್ತಿದೆ. ಯಾರ ಒಂದು ಶಕ್ತಿಯ ಮುಂದೆ ಈ ಶಕ್ತಿಶಾಲಿ ಮಾಯೆಯೂ ಸಹ ಕ್ಷಣದಲ್ಲಿ ಸೋಲನ್ನೊಪ್ಪುತ್ತದೆ.
ಯಾರು 1 ಸೆಕೆಂಡಿನಲ್ಲಿ ಅಸುರರ ಆಸುರಿ ವೃತ್ತಿಯನ್ನು ಸಂಹಾರ ಮಾಡುತ್ತಾರೆ. ಅವರನ್ನು ರಾವಣನ ಶಾಪದಿಂದ ಮುಕ್ತರನ್ನಾಗಿ ಮಾಡಿಬಿಡುತ್ತಾರೆ. ಅವರು ದೈವಿ ಗುಣಗಳ ಸಂಚಾರವನ್ನು ಮಾಡಿಸಿಬಿಡುತ್ತಾರೆ. ಈ ರೀತಿ ಅಸುರರಿಂದ ದೇವತೆಗಳನ್ನಾಗಿ ಮಾಡುವಂತಹ ಜಗದಂಬ ಸರಸ್ವತಿ ನನ್ನ ತಾಯಿಯಾಗಿದ್ದಾರೆ. ನಾನು ಅವರ ವಿಶೇಷ ಮಗುವಾಗಿದ್ದೇನೆ. ಯಾರ ಒಂದು ಆತ್ಮನ ಸಂಬಂಧ ಇಡೀ ಜಗತ್ತಿನ ಉದ್ಧಾರ ಮಾಡುವಂತಹ ಶಿವಶಕ್ತಿಯರ ಜೊತೆಯಲ್ಲಿದೆ, ಅವರ ಅಕಲ್ಯಾಣ ಹೇಗೆ ಆಗುವುದಕ್ಕೆ ಸಾಧ್ಯ? अम्बे जगदम्बे माँ जो दर पे तेरे आए, भक्त क्या बच्चे क्या सबको दुख से मुक्ति दिलाए। अम्बे जगदम्बे माँ जो दर पे तेरे आए, भक्त क्या बच्चे क्या सबको दुख से मुक्ति दिलाए। अम्बे जगदम्बे माँ। शिव की याद से तूने मैया सिद्धि अद्भुत पाई, उसके गीता ज्ञान से तूने हर वो शक्ति पाई। बलशाली माया भी तुझसे पल में हार है खाई, तू ही वो शिव शक्ति जो असुरों को देव बनाए। अम्बे जगदम्बे माँ जो दर पे तेरे आए, अम्बे जगदम्बे माँ। जब दुनिया में 5 विकारों की काली घट छाई, 5 तत्व संग आत्माएं और धरती माँ चिल्लाई। सरस्वती माँ के रूप में शिव की मुरली सुनाई, यही ज्ञान तेरा सबके कष्टों को दूर भगाए। अम्बे जगदम्बे माँ जो तेरे दर पे आए, अम्बे जगदम्बे माँ। सम्मुख तेरे माँ जो भी आत्मा आई, हो गई माला माल वो क्षण में सुख समृद्धि पाई। तेरी पावन
पावन दृष्टि पाके जीवन मुक्ति पाई। तेरी गोद में आए जो वो भव सागर तर जाए। अम्बे जगदम्बे माँ जो दर पे तेरे आए। भक्त क्या बच्चे क्या सबको दुख से मुक्ति दिलाए। ಮತ್ತೆ ಮತ್ತೆ ತಮ್ಮ ಭಾಗ್ಯದ ಗುಣಗಾನವನ್ನ ಮಾಡಿ ಮನಸ್ಸಿನಿಂದ ಖುಷಿಯಿಂದ ನರ್ತನ ಮಾಡಿ ತನ್ನ ಅದೃಷ್ಟದ ಮೇಲೆ ನರ್ತನ ಮಾಡಿ ನಾನು ಯಾರವರಾಗಿದ್ದೇನೆ, ಯಾರು ನನ್ನನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ, ನನ್ನ ಆತ್ಮನಂತಹ ಸೌಭಾಗ್ಯಶಾಲಿ ಪ್ರಪಂಚದಲ್ಲಿ ಎಲ್ಲರಿಗೂ ಹೇಗೆ ಸಿಗುತ್ತಾರೆ? ಹೇಗೆ ಮಮತಾಮಯಿ ಎಲ್ಲರ ಮೂರ್ತಿ ಮಧುರ ಮೊಮ್ಮಾರವರ ಸಂತಾನರಾಗಿದ್ದೇವೆ. ಅವರ ಈ ಸ್ನೇಹದ ರಿಟರ್ನ್ ಹೇಗೆ ತೀರಿಸುವುದು ಅವರಿಗೆ? ನೆನಪನ್ನು ಮಾಡಿ ಅವರ ಅವ್ಯಕ್ತ ಮಹಾವಾಕ್ಯವನ್ನು, ಯಾವುದನ್ನು ಬಾಬಾರವರು ತಿಳಿಸಿದ್ದಾರೆ, ಸ್ನೇಹಿಗಳಾಗುವುದೇ ಅವರ ಸ್ನೇಹದ ರಿಟರ್ನ್ ಕೊಡುವುದಾಗಿದೆ. ಬನ್ನಿ ಇಂದು ಸಂಕಲ್ಪ ಮಾಡೋಣ, ನಾವು ಸಹ ಮೊಮ್ಮಾರವರ ಸಮಾನ ಗುಣಮೂರ್ತಿಗಳಾಗಲೇಬೇಕಾಗಿದೆ. ನೆನಪನ್ನು ಮಾಡಿ ಅವರ ತಪಸ್ಸನ್ನು, ಅವರ ತ್ಯಾಗವನ್ನು, ಯಾವಾಗ ಹೇಗೆ ತಪಸ್ವಿ ಮೂರ್ತರಾಗಿದ್ದರೂ ಮಮ್ಮ ಸಂಪೂರ್ಣ ಅವರಂತೆ ಬೇಹದ್ದಿನ ವೈರಾಗಿ, ನಷ್ಟಮೋಹಿ ನಾವೂ ಸಹ ಆಗಬೇಕಾಗಿದೆ. ಒಂದೊಂದನ್ನು ಮಧುರ ಮೊಮ್ಮಾರವರ ಸಂದೇಶವನ್ನು ಸ್ವಯಂನ ಒಳಗಡೆ ಆ ಸಮರ್ಥತೆ ಹಾಗೂ ಶಕ್ತಿಗಳು ಬರುತ್ತಿರುವ ಅನುಭವ ಮಾಡೋಣ. ಒಂದೊಂದು ಗುಣ ಹಾಗೂ ಶಕ್ತಿ ನಮ್ಮ ಒಳಗಡೆ ಪ್ರವಾಹಿತವಾಗುತ್ತಿದೆ.
ಸ್ಮರಣೆ ಇರಬೇಕು. ಮಾತ್ಪಿತನ ಹತ್ತಿರ ಏನೆಲ್ಲ ಖಜಾನೆಗಳಿರುತ್ತದೆ ಅದು ಮಕ್ಕಳಿಗೆ ಸಂಪೂರ್ಣ ಅಧಿಕಾರವಿರುತ್ತದೆ. ಮಮ್ಮಾರವರ ಯಾವ ಒಂದು ಗುಣ ಶಕ್ತಿಗಳಿದೆ ಅದೆಲ್ಲವೂ ಕೂಡ ನಮ್ಮದೇ ಆಗಿದೆ. ಅವರ ಎಲ್ಲ ಖಜಾನೆಗಳ ಮೇಲೆ ನನ್ನ ಆತ್ಮನ ಸಂಪೂರ್ಣ ಆಧಿಪತ್ಯವಿದೆ. ಇದು ಖುಷಿಯ ಮಾತಾಗಿದೆ ಅಲ್ಲವೇ? ಕೇವಲ ನಮ್ಮ ಸ್ವಮಾನವನ್ನು ನೆನಪು ಮಾಡಬೇಕು. ನಾನು ಯಾರ ಸಂತಾನನಾಗಿದ್ದೇನೆ? ಆ ಜಗನ್ಮಾತೆಯ ಸಂತಾನ. ಯಾರು ಸರ್ವ ಗುಣಗಳ ಸರ್ವಶಕ್ತಿಗಳ ಖಜಾನೆಯಾಗಿದ್ದಾರೆ. ಗಣಿಯಾಗಿದ್ದಾರೆ. ನಮ್ಮ ಮೊಮ್ಮ ಜ್ಞಾನ ಸ್ವರೂಪರಾಗಿದ್ದಾರೆ. ನನ್ನ ಆತ್ಮನ ಸ್ವಮಾನ ಅವಶ್ಯಕವಾಗಿ ನನ್ನ ಆತ್ಮನೂ ಸಹ ಅವರ ಸಮಾನ ಜ್ಞಾನ ಸ್ವರೂಪನಾಗಿದ್ದೇನೆ. ಫೀಲ್ ಮಾಡಿ. ನಾನು ಆತ್ಮ ಜ್ಞಾನ ಸ್ವರೂಪನಾಗಿದ್ದೇನೆ. ಜ್ಞಾನದ ಖಜಾನೆಯಿಂದ ಭರ್ಪೂರ್. ನಮ್ಮ ಮಮ್ಮ ಶಕ್ತಿ ಸ್ವರೂಪರಾಗಿದ್ದಾರೆ. ನಾನು ಆತ್ಮನೂ ಸಹ ಶಕ್ತಿ ಸ್ವರೂಪನಾಗಿದ್ದೇನೆ. ಹೇಗೆ ಮೊಮ್ಮ ಶೀತಲ ದೇವಿಯಾಗಿದ್ದಾರೆ ಅದರಂತೆ ನಾನು ಆತ್ಮನೂ ಸಹ ಶಾಂತ ಶೀತಲನಾಗಿದ್ದೇನೆ. ಸರ್ವ ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ನಮ್ಮ ಮೊಮ್ಮ ಸತ್ಯವಾದ ಕಾಮಧೇನುವಾಗಿದ್ದಾರೆ. ಇದರಂತೆ ನಾನು ಆತ್ಮನೂ ಸಹ ಮೊಮ್ಮಾರವರ ಸಮಾನ ಎಲ್ಲರ ಶುಭ ಇಚ್ಛೆಗಳನ್ನು ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥವನಾಗಿದ್ದೇನೆ. ಮೊಮ್ಮಾರವರ ಸಮಾನ ನಾನು ಆತ್ಮನೂ ಸಹ ಗಂಭೀರ ಮೂರ್ತಿಯಾಗಿದ್ದೇನೆ. ಮೊಮ್ಮಾರವರ ಈ ಸ್ಲೋಗನ್ ಸದಾ ನೆನಪಿರಲಿ. ಪ್ರತಿ ಗಳಿಗೆ ಅಂತಿಮ ಗಳಿಗೆಯಾಗಿದೆ ಹಾಗೂ ಹುಕುಂ ನನ್ನನ್ನು ನಡೆಸುತ್ತಿದೆ. ಯಾವ ಶ್ರೀಮತವಿದೆ ಅದರಂತೆ ನಡೆಯುತ್ತಾ ಹೋಗಬೇಕು. ಇದರಲ್ಲೇ ನಮ್ಮ ಕಲ್ಯಾಣವಿದೆ.
ज्ञान की गहराइयाँ, वो योग की ऊंचाइयाँ और ज्ञान की गहराइयाँ तुमने सिखाई मम्मा, है प्रेरणा हमारी। वो धारणाएं तेरी और पालना वो तेरी, जिसने भी है पाई करे वंदना तुम्हारी। वो योग की ऊंचाइयाँ और ज्ञान की गहराइयाँ। वो तेरा मुस्कुराना था लाजवाब मम्मा, मुरली मधुर सुनाना भी लाजवाब मम्मा। वो तेरा मुस्कुराना था लाजवाब मम्मा, मुरली मधुर सुनाना भी लाजवाब मम्मा। वो प्यार का लुटाना था बेहिसाब मम्मा, हर आत्मा को प्यारी, हर आत्मा को प्यारी, बाबा की तुम दुलारी। वो योग की ऊंचाइयाँ और ज्ञान की गहराइयाँ। जो पाठ तुमने पाया उत्तम उसे निभाया, छोटा हो या बड़ा हो सबको गले लगाया। जो पाठ तुमने पाया उत्तम उसे निभाया, छोटा हो या बड़ा हो सबको गले लगाया। वो पाठ आत्मा का पक्का हमें कराया, अनगिनत आत्माओं की जिंदगी सवारी। वो योग की ऊंचाइयाँ और ज्ञान की गहराइयाँ। ಇಂದು ಏಕಾಗ್ರದಲ್ಲಿ ಕುಳಿತುಕೊಂಡು ಯಜ್ಞದ ಇತಿಹಾಸ ನೆನಪಿಗೆ ಬರುತ್ತಿದೆ ಹಾಗೂ ನೆನಪು ಬರುತ್ತಿದ್ದಾರೆ. ಪ್ರೀತಿಯ ಮೊಮ್ಮಾರವರು ನೆನಪಿಗೆ ಬರುತ್ತಿದ್ದಾರೆ. ಯಾರು ಯಜ್ಞವನ್ನು ತನ್ನ ಶ್ರೇಷ್ಠ ಸಾಧನೆಯಿಂದ ತಮ್ಮ ಪಾಲನೆಯಿಂದ ಇಷ್ಟೊಂದು ಹೆಸರನ್ನು ಪಡೆದುಕೊಂಡರು. ಎಲ್ಲ ಯಜ್ಞವತ್ಸಗಳಿಗೆ ಆದರ್ಶವನ್ನು ಪ್ರಸ್ತುತಗೊಳಿಸಿದರು. ಎಲ್ಲರ ಸೇವೆಗೋಸ್ಕರ ಒಂದು ಪಥದ ನಿರ್ಮಾಣ ಮಾಡಿದರು. ಯಾವುದರ ಮೇಲೆ ನಡೆಯುವುದು ಎಲ್ಲರಿಗೆ ನಡೆಯುವುದು ಸಹಜವಾಯಿತು. ಹೇಗೆ ಮೊಮ್ಮಾರವರು ಇಡೀ ಯಜ್ಞವನ್ನು ಸಂಪಾಲನೆ ಮಾಡುತ್ತಾ ಅಂತರಾಳವಾದ ತಪಸ್ಸಿಗೆ ಮೊಟ್ಟ ಮೊದಲು ಸಮಯ ನೀಡಿದರು. ಮೊಮ್ಮಾರವರ ನೆನಪು ಮತ್ತೆ ಮತ್ತೆ ಎದುರುಗಡೆ ಬರುತ್ತಿದೆ. ಇದರ ನೆನಪಿನಲ್ಲೇ ಬಾಬಾರವರು ನನ್ನನ್ನು ಮೇಲೆ ಸೆಳೆದರು.
ನಾನು ಈಗ ತಲುಪಿದ್ದೇನೆ ವತನಕ್ಕೆ. ನೋಡುತ್ತಿದ್ದೇನೆ ಮಮ್ಮ ಬಾಬಾರವರನ್ನ ನನ್ನ ಸನ್ಮುಖದಲ್ಲಿ 4-6 ಕಡೆ ಹರಡಿರುವ ಅಲೌಕಿಕವಾದ ದಿವ್ಯ ಪ್ರಕಾಶ ನನ್ನ ಮನಸ್ಸನ್ನು ಶಾಂತ ಹಾಗೂ ಶೀತಲವನ್ನಾಗಿ ಮಾಡುತ್ತಿದೆ. ಮಾತ್ಪಿತ ನನ್ನ ಎದುರುಗಡೆ ನೋಡಿ ನಾನು ಆನಂದಿತನಾಗುತ್ತಿದ್ದೇನೆ. ತನ್ನ ಶಕ್ತಿಶಾಲಿಯಾದಂಥ ದೃಷ್ಟಿಯಿಂದ ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದ್ದಾರೆ. ಬಾಬಾರವರು ನಯನಗಳಿಂದ ನನಗೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ಇಂದು ಮೊಮ್ಮಾರವರನ್ನ ನೆನಪು ಮಾಡುತ್ತಿದ್ದೆ. ಮೊಮ್ಮಾರವರನ್ನ ಮಿಲನ ಮಾಡಿ ತ್ರಿಲೋಕನಾಗಿ ಬಿಟ್ಟೆ. ಈಗ ಮೊಮ್ಮಾರವರಿಂದ ಶಕ್ತಿಶಾಲಿಯಾದ ದೃಷ್ಟಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಎಷ್ಟು ತೇಜೋಮಯವಾಗಿದ್ದಾರೆ ಅವರು, ಎಷ್ಟು ಆತ್ಮೀಯತೆ, ಎಷ್ಟು ದಿವ್ಯತೆ. ಎಷ್ಟೊಂದು ಅಲೌಕಿಕತೆ ಇದೆ. ನನ್ನ ನಯನವು ಮೊಮ್ಮಾರವರ ಮೇಲೆ ಸ್ಥಿರವಾಗಿದೆ. ಅವರನ್ನೇ ನೋಡುತ್ತಾ ಹೋಗುತ್ತಿದ್ದೇನೆ. ಜ್ಞಾನೇಶ್ವರ, ತಾಯಿ ಸರಸ್ವತಿ ನನಗೆ ಜ್ಞಾನದ ಪ್ರಕಾಶತೆಯನ್ನು ಕೊಡುತ್ತಿದ್ದಾರೆ. ತಮ್ಮ ಶಿಕ್ಷಣಗಳು ನನ್ನ ಒಳಗಡೆ ಬರುತ್ತಿದೆ. ಮೊಮ್ಮಾರವರು ತಿಳಿಸುತ್ತಿದ್ದಾರೆ, ಮಕ್ಕಳೇ, ಹೇಗೆ ಮೊಮ್ಮಾರವರು ಬಾಬಾರವರ ಪ್ರತಿಯೊಂದು ಆಜ್ಞೆಯನ್ನು ಆಜ್ಞಾಕಾರಿಯಾಗಿ ಪಾಲನೆ ಮಾಡಿದ್ದರು, ನಾವು ಸಹ ಫಾಲೋ ಮಾಡಬೇಕಾಗಿದೆ. ಸ್ವಲ್ಪ ಯೋಚನೆ ಮಾಡಿ, ಶಿಕ್ಷಣವನ್ನು ಯಾರು ನೀಡುತ್ತಿದ್ದಾರೆ? ನಾವೆಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ. ಯಾರು ಸ್ವಯಂ ತ್ರಿಲೋಕಿನಾಥ, ತ್ರಿಕಾಲದರ್ಶಿ, ತ್ರಿನೇತ್ರಿ ಶಿವಬಾಬಾ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ, ಶ್ರೀಮತವನ್ನು ಕೊಡುತ್ತಿದ್ದಾರೆ. ಅದೇ ಜ್ಞಾನ, ಇದೇ ಶ್ರೀಮತವಾಗಿದೆ. ಆ ಕಾರಣ ಬಾಬಾರವರ ಪ್ರತಿಯೊಂದು ಆಜ್ಞೆಯನ್ನು, ಪ್ರತಿಯೊಂದು ಶಿಕ್ಷಣವನ್ನು ತಮ್ಮ ಜೀವನದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಹೋಗಬೇಕು. ಸದಾ ಹಗುರರಾಗಿ ಇರಬೇಕು. ಈ ಸ್ಮೃತಿಯಿಂದ ಮಾಡಿಸುವಂಥವರು ಬಾಬಾರವರಾಗಿದ್ದಾರೆ. ಪ್ರತಿ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿದು ನಡೆಯಬೇಕು. ಶ್ರೇಷ್ಠವಾದ ಪುರುಷಾರ್ಥವನ್ನು ಮಾಡಿ ಸಂಪೂರ್ಣರಾಗಬೇಕು. ಮಮ್ಮಾರವರ ಈ ಜ್ಞಾನದ ಲೋರಿ, ಈ ಮಧುರವಾದಂಥ ಶಿಕ್ಷಣಗಳು
ಯಾವುದು ನನ್ನ ಅಂತರ ಮನಸ್ಸಿನಲ್ಲಿ ಸಮಾವೇಶವಾಗುತ್ತಿದೆ. ಸ್ವಯಂ ತಾಯಿ ಸರಸ್ವತಿ ಈ ಜ್ಞಾನದ ಸುಂದರ ಮಾತುಗಳಿಂದ ನನ್ನನ್ನು ಶೃಂಗಾರ ಮಾಡುತ್ತಿದ್ದಾರೆ. ನಾನು ಇವರ ಸ್ವರೂಪನಾಗುತ್ತಾ ಹೋಗುತ್ತಿದ್ದೇನೆ. ಗುಣಗಳ ದೇವಿ ಮೊಮ್ಮ ತನ್ನ ಒಂದು ಶ್ರೇಷ್ಠವಾದ ಗುಣಗಳಿಂದ ನನ್ನನ್ನು ಶೃಂಗಾರ ಮಾಡುತ್ತಿದ್ದಾರೆ. ನಾನು ಅನುಭವ ಮಾಡುತ್ತಿದ್ದೇನೆ. ಮಾತೇಶ್ವರಿಯಿಂದ ಗಂಭೀರತೆ, ಧೈರ್ಯತೆ, ಶಾಲೀನತೆ, ನಿಮಿತ್ತ ಭಾವ, ಅನುಭವವಾಗುತ್ತಿದೆ. ಹೇಗೆ ತಾಯಿ ತನ್ನ ಮಕ್ಕಳಿಗೆ ದಿವ್ಯ ಗುಣಗಳಿಂದ ಶೃಂಗಾರ ಮಾಡುತ್ತಿದ್ದಾರೆ. ಬಾಕಿ ಸರ್ವ ಗುಣಗಳಿಂದ ಶೃಂಗಾರಿತವಾಗುತ್ತಿರುವ ತನ್ನ ತಾಯಿಯ ಸಮಾನರಾಗಲೇಬೇಕಾಗಿದೆ. ಪವಿತ್ರತೆಯ ತಾಯಿ ಮಾತೇಶ್ವರಿಯವರಾಗಿದ್ದಾರೆ. ತನ್ನ ಪ್ರತಿಯೊಂದು ಪ್ರಕಾರದ ವಿಶೇಷತೆಗಳಿಂದ ನನ್ನನ್ನು ಸಂಪೂರ್ಣ ಪಾವನ ಶೀತಲವನ್ನಾಗಿ ಮಾಡುತ್ತಿದ್ದಾರೆ. ಅವರ ದೃಷ್ಟಿ ಅವರ ಅಂಗದಿಂದ ಪವಿತ್ರತೆಯ ಪ್ರಕಂಪನ ಹೊರಹೊಮ್ಮುತ್ತಿದೆ. ನನ್ನ ಒಳಗಡೆ ಸಮಾವೇಶವಾಗುತ್ತಿದೆ. ಮೊಮ್ಮ ಬಾಬಾರವರ ನೆನಪನ್ನ ತರಿಸುತ್ತಾ ನನಗೆ ಅವರ ಮಹಾವಾಕ್ಯವನ್ನ ನೆನಪಿಗೆ ತರಿಸುತ್ತಿದ್ದಾರೆ. ಮಕ್ಕಳೇ, ಬಾಬಾರವರು ತಿಳಿಸಿದ್ದಾರೆ, ಪವಿತ್ರತೆಯೇ ಗುಹ್ಯತೆಯಾಗಿದೆ. ಪವಿತ್ರತೆಯೇ ದಿವ್ಯತೆ ಹಾಗೂ ರಾಯಲ್ಟಿಯಾಗಿದೆ. ಪವಿತ್ರತೆಯೇ ನವೀನತೆಯಾಗಿದೆ. ಪವಿತ್ರತೆಯೇ ಪರಮಾತ್ಮ ಪ್ರತ್ಯಕ್ಷತೆಯ ಮಾತಾಗಿದೆ. ಪವಿತ್ರತೆಯೇ ನಮ್ಮ ಸ್ವಭಾವವಾಗಬೇಕಾಗಿದೆ. ಇದೇ ನಮ್ಮ ಭಾಗ್ಯದ ಆಧಾರವಾಗಿದೆ. ಸಂಪೂರ್ಣ ಪವಿತ್ರ ಭವ. ಈ ಶಿಕ್ಷಣಗಳ ಜೊತೆಯಲ್ಲಿ ಮೊಮ್ಮ ತನ್ನ ಪವಿತ್ರವಾದ ವೈಬ್ರೇಷನ್ನಿಂದ ನನ್ನನ್ನು ಸಂಪೂರ್ಣ ಪಾವನರನ್ನಾಗಿ ಮಾಡುತ್ತಿದ್ದಾರೆ. ನನ್ನನ್ನು ತಂದೆಯ ಸಮಾನ
ಸಂಪನ್ನ ಹಾಗೂ ಸಂಪೂರ್ಣರನ್ನಾಗಿ ನೋಡುವುದಕ್ಕಿಷ್ಟಪಡುತ್ತಾರೆ. ಆ ಕಾರಣ ನನ್ನ ಸರ್ವ ಗುಣಗಳಿಂದ ಸರ್ವಶಕ್ತಿಗಳಿಂದ ನನ್ನನ್ನು ಶೃಂಗಾರ ಮಾಡುತ್ತಿದ್ದಾರೆ. ಮಾತೇಶ್ವರಿಯವರ ಈ ಪ್ರೀತಿ ಪಾಲನೆಯನ್ನು ಪಡೆಯುತ್ತಾ ನಾನಾತ್ಮ ಶಕ್ತಿಶಾಲಿಯಾದ ಅನುಭವ ಮಾಡುತ್ತಿದ್ದೇನೆ. ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಹೇಗೆ ಇಡೀ ಜಗತ್ತನ್ನು ಈ ಪ್ರೀತಿಯಲ್ಲೇ ಸಮಾವೇಶವಾಗಿದೆ. ದೇಹದ ಪ್ರಪಂಚದ ಭಾನವನ್ನು ನಾನಾತ್ಮ ಮರೆಯುತ್ತಿದ್ದೇನೆ. ತನ್ನ ಮಾತೇಶ್ವರಿಯ ಸನ್ಮುಖದಲ್ಲಿ ನಾನು ಪ್ರೀತಿಯಿಂದ ಮೊಮ್ಮಾರವರನ್ನು ಕೇಳುತ್ತೇನೆ. ನನಗೋಸ್ಕರ ತಮ್ಮ ಪ್ರೇರಣೆ ಏನಾಗಿದೆ? ಏನು ಪುರುಷಾರ್ಥ ಮಾಡಲಿ? ಬೇಗ ನಾವು ನಿಮ್ಮ ಸಮಾನ ಬಾಬಾರವರ ಸಮಾನರಾಗಲೇಬೇಕು. ಮೊಮ್ಮ ಮುಗುಳ್ನಗುತ್ತಾ ಹೇಳುತ್ತಿದ್ದಾರೆ. ನನ್ನ ನಿರ್ಬಲತೆಗಳನ್ನು ಕಡಿಮೆಗಳನ್ನು ಮೊಮ್ಮಾರವರಿಗೆ ನೀಡಿ ಹೋಗಬೇಕು. ಯಾವುದು ಶ್ರೇಷ್ಠ ಪುರುಷಾರ್ಥದಲ್ಲಿ ಕಠಿಣವಾಗಿದೆ, ಬಾಧಕವಾಗಿದೆ, ದೃಢ ಪ್ರತಿಜ್ಞೆಯನ್ನು ಮಾಡಿ ಎಲ್ಲಿವರೆಗೂ ತಂದೆಯ ಸಮಾನರಾಗುವುದಿಲ್ಲ ಅಲ್ಲಿಯವರೆಗೆ ನೆಮ್ಮದಿಯಿಂದ ನಿದ್ದೆ ಮಾಡುವುದಿಲ್ಲ. ದೃಢ ಸಂಕಲ್ಪವನ್ನು ಮಾಡುತ್ತಾ ಮೊಮ್ಮಾರವರಿಗೆ ಅರ್ಪಣೆ ಮಾಡುತ್ತಿದ್ದೇನೆ. ಸಂಕಲ್ಪ ಮಾಡುತ್ತಿದ್ದೇನೆ. ಈಗ ನಾನು ತಂದೆ ತಾಯಿಯ ಸಮಾನನಾಗುತ್ತಿದ್ದೇನೆ. ನನ್ನ ಈ ದೃಢ ಸಂಕಲ್ಪವನ್ನು ನೋಡಿ ಮೊಮ್ಮಾರವರು ನನಗೆ ವರದಾನ ನೀಡುತ್ತಿದ್ದಾರೆ. ವಿಜಯೀ ಭವ, ಸಫಲತಾ ಮೂರ್ತಿ ಭವ. ತಾವು ಕಲ್ಪದ ವಿಜಯಿಯಾಗಿದ್ದೀರಾ. ಮಾತಾಪಿತವರ ವರದಾನ ಶಕ್ತಿ ನಮ್ಮ ಜೊತೆಯಲ್ಲಿದೆ. ಈಗ ಮೊಮ್ಮಾರವರ ಜೊತೆಯಲ್ಲಿ ಬಾಬಾರವರು ಬಂದಿದ್ದಾರೆ. ನನ್ನ ಆತ್ಮನನ್ನು ಬಹಳ ಪ್ರೀತಿಯಿಂದ ತನ್ನ ದೃಷ್ಟಿಯಿಂದ ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದ್ದಾರೆ. ತಂದೆ ತಾಯಿಯ ಪ್ರೀತಿ ಹಾಗೂ ಶಕ್ತಿ ಅದೇನೂ ವರ್ಕೌಟ್ ಆಗುವುದಿಲ್ಲ.
ಇಬ್ಬರೂ ಸಹ ನನಗೆ ಸಮಾನಭಾವದ ವರದಾನವನ್ನು ನೀಡುತ್ತಿದ್ದಾರೆ. ನಾನು ಅವರ ಸಮಾನ, ಸರ್ವ ಗುಣಗಳಿಂದ ಸರ್ವಶಕ್ತಿಗಳಿಂದ ಸಂಪನ್ನನಾಗುತ್ತಿದ್ದೇನೆ. ಈಗ ಬಾಬಾರವರು ತಿಳಿಸುತ್ತಾರೆ, ನನ್ನ ಮುದ್ದಾದ ಮಕ್ಕಳೇ, ನೀವು ತಂದೆ ತಾಯಿಯಿಂದ ಯಾರು ನಮಗೆ ವರ್ಷ ಸಂಪೂರ್ಣ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ, ವರದಾನದ ಅಪಾರವಾದ ಖಜಾನೆ ನೀಡಿದ್ದಾರೆ. ಅವರು ವಿಶ್ವದ ಆತ್ಮಗಳಿಗೆ, ತನ್ನ ಸಹೋದರ ಸಹೋದರಿಯರಿಗೆ ಅವಶ್ಯಕವಾಗಿ ನೆನಪು ಮಾಡಬೇಕು. ಈ ರೀತಿ ಹೇಳುತ್ತಾ ಬಾಬಾರವರು ವಿಶ್ವದ ಗ್ಲೋಬನ್ನು ಇಮರ್ಜ್ ಮಾಡಿದರು. ಈಗ ಮೊಮ್ಮ ಬಾಬಾರವರಿಂದ ಲೈಟ್ ಮೈಟ್ ಬೆಳಕು ಶಕ್ತಿಯನ್ನು ತೆಗೆದುಕೊಳ್ಳುತ್ತಾ ಸರ್ವ ಗುಣಗಳು ಸರ್ವ ಶಕ್ತಿಗಳನ್ನು ತನ್ನಲ್ಲಿ ತುಂಬಿಸಿಕೊಂಡು ಮಾತ್ಪಿತನ ಜೊತೆಯಲ್ಲಿ ವಿಶ್ವ ಗ್ಲೋಬಿನ ಮೇಲೆ ಪ್ರಕಾಶ ನೀಡುತ್ತಿದ್ದೇನೆ. ತನ್ನ ಸರ್ವ ಸಹೋದರ ಆತ್ಮರಿಗಳಿಗೋಸ್ಕರ ಸುಖಿ, ಶಾಂತನು, ಆನಂದಿತನಾಗಿದ್ದೇನೆ. ಎಲ್ಲರ ಕಲ್ಯಾಣವಾಗಲಿ. ಸರ್ವರ ಮನಸ್ಸಿನ ಒಬ್ಬ ತಂದೆಯ ಜೊತೆಯಲ್ಲೇ ಜೋಡಣೆಯಾಗಬೇಕು. ನೋಡುತ್ತಿದ್ದೇನೆ ಇಡೀ ವಿಶ್ವವನ್ನು ಸುಖ, ಶಾಂತಿ, ಪವಿತ್ರತೆಯ ಇಂದ ಸಂಪನ್ನವಾಗುತ್ತಾ ಹೋಗುತ್ತಿದೆ. ಎಲ್ಲರೂ ಆನಂದಿತರಾಗುತ್ತಿದ್ದಾರೆ. ಪ್ರಭು ತಂದೆಯನ್ನು ಗುರುತಿಸಿರುವ ಕಾರಣ ಇಡೀ ಸೃಷ್ಟಿ ಸ್ವರ್ಗವಾಗುತ್ತಾ ಹೋಗುತ್ತಿದೆ. ತನ್ನ ಮಾತ್ಪಿತನಿಂದ ದೃಷ್ಟಿಯನ್ನ ಪಡೆದುಕೊಳ್ಳುತ್ತಾ ಅವರ ಪ್ರೀತಿಯನ್ನು ಒಳಗಡೆ ಸಮಾವೇಶ ಮಾಡಿಕೊಂಡು ಅವರ ಶಿಕ್ಷಣಗಳಿಂದ ಗುಣಗಳಿಂದ ಶೃಂಗಾರಿತರಾಗಿ ತನ್ನ ಶ್ರೇಷ್ಠ ಕರ್ತವ್ಯದಲ್ಲಿ ವಾಪಸ್ ಬರುತ್ತಿದ್ದೇನೆ.
तर कर